ರೇಣುಕಾಸ್ವಾಮಿ ಹತ್ಯೆಯ ಡೀಟೇಲ್ಸ್ ಏನು ಎತ್ತ ಅಂತಕ್ಕಂಥದ್ದು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಇದು ಖುದ್ದು ಪೊಲೀಸರೇ ಕೋರ್ಟ್ಗೆ ಸಲ್ಲಿಸಿರುವಂತಹ ಮಾಹಿತಿ. ಅಂತಿಂಥ ಮಾಹಿತಿ ಅಲ್ಲ, ಎಳೆ ಎಳೆಯಾಗಿ ಇಡೀ ಪ್ರಕರಣವನ್ನು ಬಿಚ್ಚಿಟ್ಟಿದ್ದಾರೆ. ಇದರಲ್ಲಿ ದರ್ಶನ್ ಪಾತ್ರ ಏನು, ಅವರ ತಪ್ಪೊಪ್ಪಿಗೆ ಏನು, ಅವರ ಸ್ಟೇಟ್ಮೆಂಟ್ ಏನು, ಎಲ್ಲವೂ ಕೂಡ ಇದೆ. ಟಿವಿಯಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಗ್ಯಾಂಗ್ ಏನೆಲ್ಲ ಪ್ಲಾನ್ ಮಾಡಿತ್ತು, ಇಡೀ ಪ್ರಕರಣದಲ್ಲಿ ಏನು ಪ್ಲಾನ್ ಆಗಿತ್ತು, ಇವರು ತಗ್ಲಾಕೊಂಡಿದ್ದಾದರೂ ಹೆಂಗೆ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಕೋರ್ಟ್ಗೆ ಪೊಲೀಸರು ಈಗಾಗಲೇ ರಿಮ್ಯಾಂಡ್ ಕಾಪಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿವರೆಗೆ ನಡೆದಿರ್ತಕ್ಕಂಥ ವಿಚಾರಣೆ, ಇಲ್ಲಿವರೆಗೆ ತಗೊಂಡಿರ್ತಕ್ಕಂಥ ಹೇಳಿಕೆಗಳು, ಪ್ರತಿಯೊಬ್ಬ ಆರೋಪಿಯ ಸ್ಟೇಟ್ಮೆಂಟ್, ಇದೆಲ್ಲವನ್ನ ಕೂಡ ಈಗ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅದನ್ನು ರಿಮ್ಯಾಂಡ್ ಕಾಪಿ ಅಂತ ಕರೀತಾರೆ. ವೈದ್ಯರ ವರದಿ ಕೂಡ ಇದರಲ್ಲಿ ಉಲ್ಲೇಖವಾಗಿದೆ. ದರ್ಶನ್ ವಿರುದ್ಧದ CCTV ಸಾಕ್ಷ್ಯಗಳು ಸಿಕ್ಕಿವೆ. ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರಗಳ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಆಗಿ ಒಂದೊಂದೇ ಡೀಟೇಲನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಸೊ ಪೊಲೀಸ್ ರಿಮ್ಯಾಂಡ್ ಕಾಪಿಯಲ್ಲಿರ್ತಕ್ಕಂಥ ಒಂದೊಂದು ಅಂಶವನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲಿಗೆ ದರ್ಶನ್ ಹೌದು ನಾನು 30 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಅಂತ ತಪ್ಪೊಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಅತಿ ದೊಡ್ಡ ಅಪ್ಡೇಟ್ ಇದು. ಕೊಲೆ ಬಗ್ಗೆ ತಪ್ಪೊಪ್ಕೊಂಡಿದ್ದಾರೆ ದರ್ಶನ್. ಪೊಲೀಸ್ ವಿಚಾರಣೆಯಲ್ಲಿ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ. ಅವ್ರು ಹೇಳಿದ್ರಂತೆ ಕೊಲೆಯಾದ ವ್ಯಕ್ತಿಯನ್ನ ಅಂದರೆ ರೇಣುಕಾಸ್ವಾಮಿಯನ್ನ ವಿಲೇವಾರಿ ಮಾಡಿ, ವಿಲೇವಾರಿ ಅಂದರೆ ಯಾರಿಗೂ ಸಿಗದೆ ಇರ್ತಾರ ಆ ದೇಹವನ್ನು ಎಲ್ಲರೂ ಒಂದು ಕಡೆ ದಫನ್ ಮಾಡೋದು ಅಥವಾ ಹೆಂಗಾದರೂ ಮಾಡೋದು, ಒಟ್ಟಲ್ಲಿ ವಿಲೇವಾರಿ ಮಾಡಿ. ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ನನ್ನ ಹೆಸರು ಬರಬಾರ್ದು. 30 ಲಕ್ಷ ಹಣ ನೀಡಿರೋದಾಗಿ ದರ್ಶನ್ ತಪ್ಪೊಪ್ಕೊಂಡಿದ್ದಾರೆ. ಯಾತಕ್ಕೆ 30 ಲಕ್ಷ? ಪೊಲೀಸ್ ಲಾಯರ್ ಶವ ಸಾಗಿಸೋದಕ್ಕೆ ಈ ಹಣ ಅಂತೆ. ನೋಡಿ, ಈತ ಪೊಲೀಸರನ್ನೂ ಕೊಂಡ್ಕೊಂಬಿಡೋಣ, ಲಾಯರ್ನ ಇಟ್ಬಿಡೋಣ, ಜೊತೆಗೆ ಈ ಕೆಲಸ ಮಾಡಿದವ್ರಿಗೆಲ್ಲ 5-5 ಲಕ್ಷ ರೂಪಾಯಿ ಎಲ್ಲ ಸೇರಿ 30 ಲಕ್ಷಕ್ಕೆ ಡೀಲ್ ಆಗಿತ್ತು. ಇದೆಲ್ಲದಕ್ಕೂ ಕೂಡ 30 ಲಕ್ಷ ಹಣವನ್ನು ಪ್ರದೋಷ್ಗೆ ಕೊಟ್ಟಿದ್ದಾರೆ. ಇದನ್ನು ಖುದ್ದು ದರ್ಶನ್ ಒಪ್ಕೊಂಡಿರ್ತಕ್ಕಂಥದ್ದು. ಕೋರ್ಟ್ಗೆ ಪೊಲೀಸರು ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ಇದೆಲ್ಲವೂ ಕೂಡ ದಾಖಲಾಗಿದೆ. ಆತನೇ ಸ್ವ ಇಚ್ಛಾ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ದರ್ಶನ್ ಹೌದು 30 ಲಕ್ಷ ಕೊಟ್ಟಿದ್ದೆ, ಶವವನ್ನು ವಿಲೇವಾರಿ ಮಾಡಬೇಕು, ನನ್ನ ಹೆಸರು ಎಲ್ಲೂ ಬರಬಾರ್ದು, ಜೊತೆಗೆ ಪೊಲೀಸ್ ಲಾಯರ್ ಶವ ಸಾಗಿಸೋದಕ್ಕೆ ಎಲ್ಲದಕ್ಕೂ ಕೂಡ ಸೇರಿ ದುಡ್ಡನ್ನು ಕೊಟ್ಟಿರ್ತಕ್ಕಂಥದ್ದು. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ 2 ವಿಚಾರ ಈಗ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ. ಒಂದು, 30 ಲಕ್ಷ ಕೊಟ್ಟಿರ್ತಕ್ಕಂಥದ್ದನ್ನು ಒಪ್ಕೊಂಡಿದ್ದಾರೆ. ಎರಡನೇದು, ಪೊಲೀಸ್ ಮತ್ತು ಶವ ಸಾಗಿಸೋದಕ್ಕೆ ಅಂದರೆ ಪೊಲೀಸರನ್ನು ಕೂಡ ಕೊಂಡ್ಕೊಳ್ಳೋದಕ್ಕೆ ಏನಾದರೂ ಪ್ಲ್ಯಾನ್ ನಡೆದಿತ್ತಾ ಇವ್ರ ಹತ್ರ? ಸೊ ಏನೀಗ ಸ್ವಇಚ್ಛಾ ವಿವರದಲ್ಲಿ ಯಾವ ಯಾವ ಅಂಶಗಳು ಹೈಲೈಟ್ ಆಗುತ್ತೆ ಇದರಲ್ಲಿ ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕೆಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 19 ಪುಟಗಳ ಒಂದು ರಿಮೈಂಡ್ ಕಾಪಿಯನ್ನು ಪೊಲೀಸರು ಸಲ್ಲಿಕೆಯನ್ನು ಮಾಡಿದ್ದಾರೆ. ಸಲ್ಲಿಕೆಯನ್ನು ಮಾಡೋ ಸಂದರ್ಭದಲ್ಲಿ ಘಟನಾವಳಿಗಳ ಸಂಪೂರ್ಣ ಅಂಶಗಳನ್ನು ಕೂಡ ಅವರು ಉಲ್ಲೇಖ ಮಾಡ್ತಾ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಮೊದಲನೇ ಅಂಶವಾಗಿ ಈಗ ನಾವು ದರ್ಶನ್ನ ಸ್ವಇಚ್ಛಾ ಹೇಳಿಕೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇರೋಂಥದ್ದು. ಯಾಕೆಂದರೆ ರೇಣುಕಾಸ್ವಾಮಿ ಹತ್ಯೆ ಆಗ್ಬಿಡುತ್ತೆ, ಹತ್ಯೆ ಆದ ಬಳಿಕ ಆ ಶವವನ್ನು ಸಾಗಿಸಲಿಕ್ಕೆ ಒಂದು ಕಾರ್ತಿಕಾಲಿಯಸ್ ಕಪ್ಪೆ ಅನ್ನೋ ಗ್ಯಾಂಗ್ ಇತ್ತು. ಆ ಗ್ಯಾಂಗನ್ನು ಸೃಷ್ಟಿಯನ್ನು ಮಾಡ್ತಾರೆ. ಅದು ಪ್ರದೋಷ್ ಮತ್ತು ವಿನಯ್ ಕರ್ತ್ಕೊಂಡು ಬರುವಂಥದ್ದು. ಕರ್ತ್ಕೊಂಡು ಬಂದ ಬಳಿಕ ಅವ್ರಿಗೆ 30 ಲಕ್ಷ ಹಣವನ್ನು ಕೊಡುವಂಥದ್ದು. ಹಣವನ್ನು ಕೊಟ್ಟ ಬಳಿಕ ಅವರನ್ನ ಪೊಲೀಸರ ಮುಂದೆ ಸರೆಂಡರ್ ಆಗಲಿಕ್ಕೆ ಒಂದು ವಿಚಾರವನ್ನು ಮಾಡುವಂಥದ್ದು. ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಪೊಲೀಸರ ಮುಂದೆ ಸರೆಂಡರ್ ಆದ ಬಳಿಕ ಅದಕ್ಕೆ 30 ಲಕ್ಷ ಹಣವನ್ನು ಕೊಡುವಂಥದ್ದಕ್ಕೆ ತಪ್ಪೊಪ್ಪಿಗೆಯನ್ನು ದರ್ಶನ್ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅಂದರೆ ಅವರ ಮನೆಯಲ್ಲಿ ಇದ್ದಂಥ ಹಣ ಏನಿತ್ತು, ಹಣವನ್ನು ಕ್ಯಾಶ್ ಅನ್ನು ತೆಗೆದು ಪ್ರದೋಷ್ ಕೈಲಿ ಕೊಡ್ತಾನೆ. ಪ್ರದೋಷ್ ಪವನ್ ಕೈಲಿ ಕೊಡುವಂಥದ್ದು. ಪವನ್ ಎಲ್ಲ ಆರೋಪಿಗಳಿಗೂ ಕೂಡ ಕೊಡುವಂಥದ್ದು. ಅಂದರೆ 3 ಜನ ಆರೋಪಿಗಳೇನಿದ್ರು ಅವ್ರಿಗೆ ತಲಾ 5-5 ಲಕ್ಷ ಹಣವನ್ನು ಕೊಡಲಿಕ್ಕೆ ಮುಂದಾಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿಗಳು ಇರುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಅರವಿಂದ್ ಇಲ್ಲಿ ಗಮನಿಸಬೇಕಾದಂಥದ್ದು, ಪೊಲೀಸರ ವಿಚಾರಕ್ಕೂ ಕೂಡ ಆತ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳು ಯಾವ ರೀತಿ ಇತ್ತು ಅಂದರೆ, ನಾಳೆ ಏನಾದರೂ ಪೊಲೀಸ್ ವಿಚಾರದಲ್ಲಿ ಏನಾದರೂ ಒಂದು ಕಾಂಟ್ರವರ್ಸಿಗಳಾಗಿ ಅಥವಾ ದರ್ಶನ್ ವಿಚಾರ ಏನಾದರೂ ಹೊರಗಡೆ ಬಂದರೆ ಅವರನ್ನು ಕೂಡ ಬಾಯಿ ಮುಚ್ಚಲಿಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ
ಕೂಡ ಒಂದಷ್ಟು ವಿಚಾರಗಳನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಇನ್ನು ವಕೀಲರ ವಿಚಾರ ಬಂದ್ರೆ ಅವ್ರಿಗೆ ಜಾಮೀನನ್ನು ಕೊಡಿಸುವಂಥದ್ದು, ಜಾಮೀನನ್ನ ಕೊಡಿಸಿ ಅದಕ್ಕೆ ಯಾವ ರೀತಿಯಲ್ಲಿ ಮುಂದಿನ ಪ್ರಕರಣಗಳನ್ನ ಖುಲಾಸೆ ಮಾಡಿಸ್ಕೊಳ್ಬೇಕು, ಈ ರೀತಿಯ ವಿಚಾರಗಳನ್ನ ಅಂದ್ರೆ ಯಾಕೆ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಜೈಲಿಗೆ ಹೋದ ಬಳಿಕ ಅವ್ರಿಗೆ ಜಾಮೀನನ್ನ ಕೊಡಿಸುವಂಥದ್ದು, ಹೊರಗಡೆ ಬಂದು ಅದಾದ ನಂತರ ಚಾರ್ಜ್ ಶೀಟ್ ಆದ ಬಳಿಕ ಕೋರ್ಟ್ನ ವ್ಯವಹಾರಗಳೇನಿತ್ತು, ಕೋರ್ಟ್ನ ಏನು ವಕೀಲರ ಖರ್ಚುಗಳೇನಿತ್ತು, ಆ ಖರ್ಚುಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ನೋಡ್ಕೊಳ್ಳುವಂಥ ಭರವಸೆಯನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದ್ರೆ ಈಗ ತಲಾ 5-5 ಲಕ್ಷ ಹಣವನ್ನ ಕೊಡುವಂಥದ್ದು, ಸೆಲೆಂಡರ್ ಆಗಿ ಅವ್ರಿಗೆ ಜಾಮೀನನ್ನ ಪಡ್ಕೊಂಡು ಬಂದ ಬಳಿಕ ಮತ್ತೆ 5-5 ಲಕ್ಷ ಅಂದ್ರೆ 3 ಜನಕ್ಕೂ 10-10 ಲಕ್ಷ ರೀತಿಯಲ್ಲಿ ಮಾತುಕತೆಯನ್ನ ಮಾಡಿರುವಂಥದ್ದು. ಅದಾದ ನಂತರ ಕೋರ್ಟ್ನ ಪ್ರೊಸೀಡಿಂಗ್ಸ್ಗಳಿಗೆ ಹಣದ ಖರ್ಚುಗಳೇನಿತ್ತು ಆ ಖರ್ಚುಗಳನ್ನ ನೋಡ್ಕೊಳ್ಳೋ ವಿಚಾರಕ್ಕೆ ತಪ್ಪೊಪ್ಪಿಗೆನ ಈಗ ಮಾಡ್ಕೊಂಡಿರುವಂಥದ್ದು. ಈ ವಿಚಾರವೆಲ್ಲನೂ ಕೂಡ ನಾವು ಮಾತನಾಡಿದ್ವಿ ಅನ್ನೋದ್ರ ಬಗ್ಗೆ ಈಗ ದರ್ಶನ್ ಪೊಲೀಸರ ಮುಂದೆ ತಪ್ಪೊಪ್ಪಿಗೆನ ಮಾಡ್ಕೊಂಡಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಮುರಳಿ.